ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮಗೆ ಭಾಳ ಮಸ್ತಾಗಿರುವಂತಹ ಗುಲಾಬ್ ಜಾಮೂನನ್ನು ಮನೆ ಒಳಗನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ ರೀ. ಅತಿ ಸುಲಭವಾಗಿ ಮಾಡೋದ್ರಿ. ಆಮೇಲೆ ಏಕದಮ್ ಸಾಫ್ಟ್ ಆಗಿರುವಂತಹ ಭಾಳ ಮಸ್ತ್ ಟೆಕ್ಸ್ಚರ್ ಬರುವಂತಹ ಈ ಒಂದು ಗುಲಾಬ್ ಜಾಮೂನನ್ನು ನೀವು ಮನೆ ಒಳಗೆ ಮಾಡಿದರೆ ಎಲ್ಲಿಂದ ತೊಗೊಂಬಂದ್ರಿ ಅಂತೇಳಿ ಮಂದಿ ಎಲ್ಲನೂ ಕೇಳ್ತಾರೋ ಅಷ್ಟು ಮಸ್ತ್ ಆಗ್ತೈತಿ. ಹಾಗಾದ್ರೆ ನೋಡೋಣ ಬರೀ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ. ನೋಡಿರಿ, ಮಾರ್ಕೆಟ್ದಾಗ ಈ ರೆಡಿ ಮಿಕ್ಸ್ ಪ್ಯಾಕೆಟ್ಗಳು ಭಾಳ ಸಿಗ್ತಾವ್ರಿ ಗುಲಾಬ್ ಜಾಮೂನು. ಅಂಥದ್ರಾಗ ಯಾವ್ದು ಬೇಕೋ ನೀವು ಅದನ್ನು ನೋಡ್ಕೊಂಡು ತೊಗೊಂಬರ್ರಿ. ನಾವಿಲ್ಲಿ 180 ಗ್ರಾಮ್ದ MTRದವ್ರದ್ದು ರೆಡಿ ಮಿಕ್ಸ್ ತೊಗೊಳಕತ್ತೀವಿ. ನೀವು ಯಾವ್ದು ಬೇಕೋ ಅಂತ ತೊಗೊರಿ. ಅದನ್ನು ಚಂದಂಗೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀವಿ. ಬರೀ 1/4 ಕಪ್ಪಷ್ಟು, ಭಾಳಲ್ಲ, ಅಷ್ಟೇ ಹಾಲನ್ನು ಹಾಕ್ಕೊಂತ ಚಂದಂಗೆ ನೀವು ಅದನ್ನು ಕಲಿಸ್ಬೇಕ್ರಿ. ನೆನಪಿಟ್ಕೊರಿ, ಪೂರ್ತಿ ಕೈ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಬರೀ ಬೆರಳು ಈ ರೀತಿ ಯೂಸ್ ಮಾಡಿ ಚಂದಂಗೆ ಅದನ್ನು ಫಸ್ಟಿಗೆ ಕಲಸ್ರಿ. ಮುಂದಕ್ಕೆ ಹೋದಂಗೆ ಕೈಯಾಗ ಒಂದು ಈಟು ತುಪ್ಪ ಹಚ್ಚಿ ಚಂದಂಗೆ ಮತ್ತೊಮ್ಮೆ ನೀವು ಅದನ್ನು ಮಿದ್ದಾಕತ್ತಿದ್ರಿ ಅಂತಂದ್ರೆ ಈ ಪ್ಲೇಟ್ಗೆಲ್ಲ ಅಂಟ್ಕೊಂಡಿದ್ದು ಚಂದಂಗೆ ಬಿಟ್ಟು ಬರ್ತೈತಿ. ಮಸ್ತಾಗಿ ನೀವು ಇಲ್ಲಿ ಅದನ್ನು ನಾದ್ಕೊಳ್ಬಹುದ್ರಿ. ಇಷ್ಟಂತರೂ ನಿಮಗೆ ಗೊತ್ತಾಯ್ತು ಅನ್ಕೊತೇನೆ ರೀ. ಇಷ್ಟಂತ ನೆನಪಿಟ್ಕೊರೆ, ಬೆರಳಿಂದ ಚಂದಂಗೆ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಬರ್ತೈತಿ. ನಿಮಗೆ ನೋಡೋಕ್ಕದ ಭಾಳ ಸಾಫ್ಟ್ ಅನ್ಸಾಕತ್ತೈತಂದ್ರೆ ಇಲ್ರಿ, ಬರೋಬ್ಬರಿ ಆಗ್ತೈತಿ. ನೀವು ಮುಂದೆ ನೋಡಕ್ರಿ. ಈಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಅದನ್ನು ಬಿಟ್ಬಿಡ್ರಿ. ಆಮೇಲೆ ಒಂದು ಕಡಾಯಿ ಒಳಗೆ 1 ಕಪ್ಪಷ್ಟು ಸಕ್ಕರೆಯನ್ನು ನಾವು ತೊಗೊಂಡಿದ್ದೇವೆ ರೀ. 1 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ತಿಳಿತಿರಲ್ಲ, ಈ ಒಂದು ಗುಲಾಬ್ ಜಾಮೂನ್ ಏನು ಪಾಕಿರ್ತೈತಿಲ್ಲ ಅದನ್ನು ಮಾಡೋಣ. ನಾವೀಗ 2 ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ, 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀವಿ. ಆಮೇಲೆ ಅದನ್ನು ಸ್ವಲ್ಪ ಕರಗಿಸ್ಕೊಂತ ಹೋಗೋಣ. ಪೂರ್ತಿ ಹಿಂಗೆ ಒಂದೇಳೆ ಪಾಕ ಆದಂತೇನು ಇಲ್ಲರಿ, ಬರೀ ಕರಲ್ರಿ ಅದು. ಅದಾದ ನಂತರ ಒಂದು 2 ಏಲಕ್ಕಿನ ದಮ್ಮಂಗೇನ ಜಜ್ಜಿ ಸೇರಿಸ್ಬಿಡ್ರಿ. ಆಮೇಲೆ ಅದನ್ನು ಹಿಂಗೆ ನಡ್ಬಾರ್ಕ್ ಮಿಕ್ಸ್ ಮಾಡ್ಕೊತ ಇರ್ರಿ. ಒಂದು ಸ್ಟಿಕ್ಕಿನೆಸ್ ಬಂದ್ರೆ ಅಂಟಂಟ್ ಆಗಾಕೆ ಬರ್ಬೇಕ್ರಿ. ಅಲ್ಲಿ ತಕ್ಕ ನೀವು ಅದನ್ನು ತಿರುವಾಡ್ರಿ. ಆಮೇಲೆ ನೀವು ಗ್ಯಾಸನ್ನು ಬಂದ್ ಮಾಡಿದ್ರೆ ಮುಗಿದೋಯ್ತು ರೀ. ಒಟ್ಟು ಅಂಟಂಟು ಬರ್ಬೇಕು, ನೆನಪಿಟ್ಕೊರಿ. ಅದಾದ ನಂತರ ಆಗಲೇ ನಾವು ಪ್ಲೇಟ್ ಮುಚ್ಚಿಟ್ಟಿದ್ದೀವ್ರಲ್ಲ, ಆ ಒಂದನ್ನು ಬರೋಬ್ಬರಿಯಾಗಿ ನೀವು ತೊಗೊಂಡು ಮತ್ತೊಂದು ಈಟು ಸಾಫ್ಟ್ ಮಾಡ್ಕೊಂಡಂಗೆ ಮಾಡಿ ಹಿಂಗೆ ಸಣ್ಣ 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 ಉಳ್ಳಿಗಳನ್ನು ಮಾಡಿಕೊಂಡು ಇಟ್ಕೊಂಡ್ಬಿಡ್ರಿ. ಗೊತ್ತಾತ್ರಲ್ಲ. ಆಮೇಲೆ ಇವ್ನ ತೊಗೊಂಡ ಗೊಂಡು 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 ಮಾಡ್ಕೊತ ಹೋಗೋದ್ರಿ. ಕೈ ಒಳಗೆ 2 ಕೈ ನಡ್ಬಾರ್ಕಿಟ್ಟು ಗುಂಡಂಗಿ ನೀವು ಮಾಡ್ಬೇಕ್ರಿ. ತಿಳಿದ್ರಲ್ಲ, ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡಿರಿ. ನಾವು ನಿಮಗೆ ಹೇಳೋದು ಸ್ವಲ್ಪ ಸಣ್ಣ ಇರಲ್ರಿ, ಯಾಕಂದ್ರೆ ಆಮೇಲೆ ದೊಡ್ಡ ಆಗ್ತಾವ್ರಿ. ಹಿಂಗೆ ನೀವು ಗುಂಡಂಗಿ ಮಾಡ್ಕೊಳ್ಬೇಕು. ನೋಡ್ಬೋದ್ರಿ, ನೀವು ಏಕದಮ್ ಸಾಫ್ಟ್ ಆಗಿ ಕಾಣಕತ್ತಾವು. ಎಲ್ಲಿ ಅದ್ರ ಮೇಲೆ ಗೆರಿ ಹಿಂಗದು ಏನು ಬರ್ಲಾರ್ದಂಗೆ ನೀವು ಮಸ್ತಂಗೆ ಈ ರೀತಿ ಮಾಡ್ಕೊಳ್ಬೇಕಾಕತ್ರಿ. ನೆನಪಿಟ್ಕೊರಿ. ಹಿಂಗೆ ನಿಮ್ಗೆ ಎಲ್ಲನೂ ಒಂದೇ ಸೈಜ್ ಮಾಡ್ಕೊಂಡ್ರಿ ಅಂತಂದ್ರೆ ಗುಲಾಬ್ ಜಾಮೂನು ಏಕದಮ್ ಮಾರ್ಕೆಟ್ನಾಗ ತಂದಂಗೆ ಅನಿಸ್ತೈತೆ ರೀ. ಸ್ವೀಟ್ ಮಾರ್ಟಿಂದ ಅಟ್ಟು ಚಂದ ಕಾಣ್ತಾವು. ಎಲ್ಲ ಒಳ್ಳೆಗಳನ್ನು ನೀವು ಸಮಾಧಾನದಿಂದ ಕೈಯೊಳಗೆ ನಡ್ಬಾರ್ದು ಗುಂಡು 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 ಆಟ ಆಡಿಸಿ ಎಲ್ಲನೂ ತಯಾರು ಮಾಡ್ಕೊಳ್ಬೇಕಾಕೈತ್ರಿ. ಇಷ್ಟ ಹಾಕವ್ರಲ್ಲ, ಸಣ್ಣ 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 ಮಾಡಿದೇವ್ರಿ. ಆಮೇಲೆ ದೊಡ್ಡ ಆಗ್ತಾವೆ, ನೀವು ಮುಂದೆ ನೋಡತ್ತೀರಿ ಹೆಂಗಿದ್ರು. ಈಗ ನೆಕ್ಸ್ಟ್ ಏನು ಮಾಡಿರಿ, ಎಣ್ಣೆಯನ್ನು ನಾವು ಕಾಯಕ್ಕಿಟ್ಟಿರ್ತೀವಿ. ಆ ಕಾದ್ರೆ ಎಣ್ಣೆ ಒಳಗೆ ಇವ್ನ ಹಾಕ್ಬೇಕ್ರಿ. ನೆನಪಿಟ್ಕೊರಿ, ಎಣ್ಣೆ ಭಾಳ ಕಾದಿರಬಾರ್ದ್ರಿ. ಹಂಗಂತೇಳಿ ಭಾಳ ತಣ್ಣಗೂ ಇರಬಾರ್ದ್ರಿ. ಇದ್ರಲ್ಲ ಮೀಡಿಯಮ್ಕಿನ್ನ ಸ್ವಲ್ಪ ಕಡಿಮೆ ಅಷ್ಟೇ ಕಾದಿದ್ರೆ ಸಾಕ್ರಿ. ಆಮೇಲೆ ತಗೊಂಡಿದ್ರಾಗ ಹೋಗಿ ಎಲ್ಲ ಗುಲಾಬ್ ಜಾಮೂನ್ ಏನು ಮಾಡಿರಲಿ ಅವ್ನ ಹೋಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಇಲ್ಲ ಎಣ್ಣೆ ಜೋರಿತ್ತು ಅಂತಂದ್ರೆ ಒಮ್ಮಿಂದೊಮ್ಮೆ ಅವು ಕರಗಾಗಿ ಬಿಡ್ತಾವು, ಅದು ಸರಿ ಅನಿಸೋದಿಲ್ಲ. ತಿಳಿತಿರಲ್ಲ, ಈಗಿಟ್ಟು ಸಣ್ಣ ಉರಿ ಒಳಗನ ಮಸ್ತಾಗಿ ಒಂದು ಈಟ್ ಕಾದಿದ್ರೆ ಸಾಕ್ರಿ. ಇವನ್ನ ಸಮಾಧಾನಲ್ಲೇ ಅವನ್ನ ಎಣ್ಣೆ ಒಳಗೆ ನಾವು ತಿರುವಾಡಿ ಫ್ರೈ ಮಾಡಬೇಕು. ಆ ಒಂದು ಮಸ್ತಾಗಿರುವಂತಹ ಕಲರ್ ಬರ್ತೈತಿ. ಆಮೇಲೆ ನೀವು ಇವನ್ನ ತೆಗೆದು ಬಿಡಬೇಕು. ಮತ್ತು ಒಳಗೂ ಬರೋಬ್ಬರಿಯಾಗೆ ಬಂದಿರ್ತಾವ್ರಿ. ಹಸಿ ಬಿಸಿ ಉಳಿತಾವಂತ ಏನೂ ಇಲ್ಲರಿ, ಚೆಂದಂಗೆ ಆಗ್ತಾವು. ಆದ್ರೆ ನೀವು ಇದನ್ನು ಸಮಾಧಾನಲೇ ಮಾಡ್ಬೇಕ್ರಿ. ಅಷ್ಟು ನೆನಪಿಟ್ಕೊರಿ. ಮುಂದಕ್ಕೆ ನೋಡ್ಬೋದು ನೀವು ಅವನ್ನೆಲ್ಲ ಒಂದು ಬ್ಯಾಚ್ ಆದಮೇಲೆ ಒಂದು ಬ್ಯಾಚನ್ನು ತೆಗೆದಿಟ್ಕೊರಿ. ಮತ್ತೊಂದು ಬ್ಯಾಚನ್ನು ನೀವು ಎಣ್ಣೆ ಒಳಗೆ ಹಾಕಿ ಕರಿದು ತೆಗಿಬೇಕ್ರಿ. ಇಷ್ಟ ನೀವು ಮಾಡ್ಕೊತ ಹೋದ್ರೆ ಸಾಕು. ಭಾಳ ಮಸ್ತಾಗಿರುವಂತಹ ಗುಲಾಬ್ ಜಾಮೂನ್ಗಳು ಅತಿ ಸುಲಭವಾಗಿ ಬರ್ತಾವ್ರಿ ಈ ರೀತಿ ಮಾಡಿದ್ರಿ. ಮುಂದಕ್ಕೆ ಇವನ್ನ ನಾವೇನು ಮಾಡಪ್ಪ ಅಂತಂದ್ರೆ ಇನ್ನು ಹೋಗಿ ಪಾಕದಾಗ ಆಗಬೇಕಿರಲಿಲ್ಲ. ಅದಕ್ಕಿಂತ ಮೊದಲು ಸ್ವಲ್ಪನ ಹೊರಗಿಡ್ರಿ, ಒಂದು ಈಟ್ ಆರಬೇಕ್ರಿ. ನೆನಪಿಟ್ಕೊರಿ, ಪಾಕ ಪೂರ್ತಿ ತಣ್ಣಗಾಗಿರ್ಬೇಕು. ಇವು ಒಂದು ಈಟ್ ಬ್ಯಾಚ್ಗಳಿದ್ರೆ ಸಾಕ್ರಿ, ಭಾಳಲ್ಲ. ಒಂದು ಈಟ 2 ಬ್ಯಾಚ್ಗಿರಬಾರ್ದ್ರಿ. ನೆನಪಿಟ್ಕೊರಿ. ಇದ್ರಲ್ಲ ಒಂದು ಈಟ ಸ್ವಲ್ಪ ಬಿಸಿ ಇದ್ದಾಗ ಅಷ್ಟನ್ನು ಹಾಕಿ ಒಂದು ಈಟ್ ಪಾಕದಾಗ ಮಿಕ್ಸ್ ಮಾಡಿಬಿಟ್ರೆ ಏನು ಮಸ್ತ್ ಗುಲಾಬ್ ಜಾಮೂನ್ ಹಾಕ ಹೋಗುತ್ತೇನ್ರಿ. ನೀವು ಎಂದೂ ಮಾರ್ಕೆಟ್ದಾಗ ತರಕ್ಕೆ ಹೋಗೋದಿಲ್ಲ. ಅಷ್ಟು ಚಲೋ ಗುಲಾಬ್ ಜಾಮೂನನ್ನು ನೀವು ಮನೆ ಒಳಗಡೆ ಮಾಡ್ಕೊಳ್ಬೋದು. ಇವನ್ನ ಆರಾಮ್ ಸರಿಯಾಗಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಏಕದಮ್ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನನ್ನು ನೀವು ತಯಾರು ಮಾಡಿದಿರಿ. ನೆನಪಿಟ್ಕೊರಿ, ಹಿಟ್ಟನ್ನು ಕಲಿಸುವಾಗ ಬೆರಳಿಂದ ಕಲಿಸ್ರಿ. ಆಮೇಲೆ ಎಣ್ಣೆಯನ್ನು ಪೂರ್ತಿಯಾಗಿ ಕಾಯಿಸಿರಬಾರ್ದು. ಹಾಗಂತೇಳಿ ಪೂರ್ತಿ ತಣ್ಣಗೂ ಇರಬಾರ್ದು, ಮೀಡಿಯಮ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಆಮೇಲೆ ಪಾಕದೊಳಗೆ ಹಾಕುವಾಗ 2 ಬಿಸಿ ಇರಬಾರ್ದ್ರಿ. ನೆನಪಿಟ್ಕೊರಿ, ಒಂದು ಈಟ್ ಗುಲಾಬ್ ಜಾಮೂನ್ ಬಿಸಿದ್ರೆ ಸಾಕು, ಪಾಕ ಆರಲಿ. ಆಮೇಲೆ ಇಷ್ಟು ಮಸ್ತಾಗಿ ನೀವು ಇದನ್ನು ಟೇಸ್ಟ್ ಮಾಡ್ಬೋದ್ರಿ. ಏಕದಮ್ ಸಾಫ್ಟ್ ಆಗಿರುವಂತಹ
ಮಸ್ತ್ ಟೆಕ್ಸ್ಚರ್ ನೋಡ್ಬೋದು ನೀವು, ಎಷ್ಟು ಮಸ್ತ್ ಕಲರ್ ಬಂದೈತಿ, ಮ್ಯಾಲೂ ಎಷ್ಟು ಸಾಫ್ಟ್ ಐತಿ ಅಂಥೇಳಿ ಗೊತ್ತಾಗತೈತಿ. ಒಳಗೂ ನಿಮಗೆ ಕಟ್ ಮಾಡಿ ತೋರಿಸ್ತೀವಿ, ಹಂಗೆ ಬಿಡೋದಿಲ್ಲ. ಆರಾಮಾಗಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು ರೀ. ಟೇಸ್ಟನ್ನು ನೀವು ನೋಡ್ರಿ, ಚಂದ ಬಂದೈತಿ, ಮಸ್ತ್ ಕಾಣತೈತಿ. ಇನ್ನು ಅಷ್ಟ ಸಿಹಿಯಾಗಿ ನಿಮ್ಮಂಗನ ಐತಿ. ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.